ಭಾರತದ ಕಲೆ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡೋದು ಬದಲು ಅದೊಂದು ನಮ್ಮ ಅಸ್ತಿತ್ವ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಭಾರತೀಯನಾಗಿರ್ಲಿ ಭಾರತದೊಳಗಿರೋ ಪ್ರತಿಯೊಬ್ಬ ನಾಗರಿಕನ ಒಂದು ಅಸ್ತಿತ್ವ. ಆದ್ರೆ ಈಗ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಮಾಡರ್ನಿಟಿಯ ಕಡೆಗೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೇವೆ. ಹಾಗಂತ ಹೇಳಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಕೊಟ್ಟಿದ್ದೇವೆ ಅಂತ ನಂಗೆ ಎಲ್ಲಿಯೂ ಅನ್ನಿಸ್ಲಿಲ್ಲ. ಬಿಕಾಸ್ ಇಲ್ಲಿ ಒಂದೊಂದು ಸ್ಟೇಟಿಗೆ ಒಂದೊಂದು ಡಿಫ್ರೆಂಟ್ ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಲಿ ಒಂದೊಂದು ಡಿಫ್ರೆಂಟ್ ಇದಿರುತ್ತೆ. ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅರ್ಚಿತ್ ಜೈನ್ ಸಂಸ್ಥೆ ಅಂತ ಹೇಳಿ. ಸರಿ, ಭಾರತದ ಕಲೆ ಸಂಸ್ಕೃತಿಯ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತದೆ? ಇದ್ರ ಬಗ್ಗೆ ಭಾರತದ ಕಲೆ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡೋದು ಬದಲು ಅದೊಂದು ನಮ್ಮ ಅಸ್ತಿತ್ವ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಭಾರತೀಯನಾಗಿರ್ಲಿ ಭಾರತದೊಳಗಿರೋ ಪ್ರತಿಯೊಬ್ಬ ನಾಗರಿಕನ ಒಂದು ಅಸ್ತಿತ್ವ. ಯಾಕಂತ ಹೇಳಿದ್ರೆ ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಈಗ ಯಾವುದೇ ಒಂದು ವಿಷಯಕ್ಕೆ ಗುರುತಿಸಿಕೊಂಡಿದೆ ಅಂತ ಹೇಳಿದ್ರೆ ಅದು ಒಂದು ಕಲೆ ಅಥವಾ ಭಾರತದ ಒಂದು ಸಂಸ್ಕೃತಿಯ ಮೇಲೆ. ಎಲ್ಲ ದೇಶಗಳಿಂದ ಭಾರತವನ್ನ ವಿಭಿನ್ನವಾಗಿ ಒಂದು ವಿಶಿಷ್ಟವಾಗಿ ಭಾರತವನ್ನ ತೋರ್ಸ್ಪಡಿಸುವಂತಹ ಒಂದು ಆಯಾಮ ಅಂತ ಇದ್ರೆ ಅದು ನಮ್ಮ ಭಾರತದ ಸಂಸ್ಕೃತಿ ಮತ್ತೆ ಭಾರತದ ಕಲೆ. ಸೊ ನಾವು ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಕಲೆಗೂ ಕೂಡ ಅದರದೇ ಆದ ಒಂದು ಸ್ಥಾನಮಾನಗಳ ಜೊತೆಗೆ ಅದರದೇ ಆದ ಒಂದು ಹಿನ್ನೆಲೆ ಇದೆ. ಸೊ ಅದು ನಿನ್ನೆ ಮೊನ್ನೆ ಶುರುವಾದಂಥದ್ದಲ್ಲ. ಹಲವಾರು ಶತಮಾನಗಳಿಂದ ನಮ್ಮ ರಾಜರ ಕಾಲದಿಂದ ಇರ್ಬೋದು, ನಮ್ಮ ಋಷಿ ಮುನಿಗಳ ಕಾಲದಿಂದ ಬಂದಿರುವಂತಹ ಒಂದು ಪರಂಪರೆ ಇನ್ನೂ ಕೂಡ ಮುಂದುವರಿತಾ ಹೋಗ್ತಾ ಇದೆ. ಸೊ ಎಲ್ಲವನ್ನ ಕೂಡ ನಾವು ಪಾಲಿಸ್ಕೊಂಡು ಹೋದಾಗ ಮಾತ್ರ ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಇದರ ಒಂದು ಮಹತ್ವ ತಿಳಿಯುತ್ತೆ ಅಂತ ನನ್ನ ಅನಿಸಿಕೆ. ಸೊ ಭಾರತದ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ಯುವ ಜನತೆ ನಾವು ಇನ್ನಷ್ಟು ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಪಿನಿಯನ್. ಭಾರತ ದೇಶ ಅಂತ ಹೇಳೋದು ಈಗಾಗಲೇ ವಿವಿಧ ಸಂಸ್ಕೃತಿಗಳಿಂದ ಕೂಡಿದಂತಹ ವೈವಿಧ್ಯಮಯವಾದಂತಹ ಒಂದು ದೇಶ. ಆದ್ರೆ ಈಗ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಮಾಡರ್ನಿಟಿಯ ಕಡೆಗೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೇವೆ. ಹಾಗಂತ ಹೇಳಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಕೊಟ್ಟಿದ್ದೇವೆ ಅಂತ ನಂಗೆ ಎಲ್ಲಿಯೂ ಅನ್ನಿಸ್ಲಿಲ್ಲ. ಮಾಡರ್ನಿಟಿಗೆ ನಾವು ಹೋಗುವಂಥದ್ದು ಒಳ್ಳೆಯದೇ. ಯಾಕೆ ಅಂತ ಹೇಳಿದ್ರೆ ಬೇರೆ ದೇಶಗಳು ಹೇಗೆ ನೋಡ್ತಾ ಉಂಟು, ಬೇರೆ ದೇಶಗಳು ಹೇಗೆ ಫಾಲೋ ಮಾಡ್ತಾ ಉಂಟು, ಅಂತಹ ಒಳ್ಳೆಯ ವೈವಿಧ್ಯಗಳನ್ನಾಗಿರ್ಬೋದು, ಸಂಸ್ಕೃತಿಗಳನ್ನಾಗಿರ್ಬೋದು ನಾವು ಅಳವಡಿಸುವಂಥದ್ದು ಒಳ್ಳೆಯದೇ. ಆದರೆ ಆ ಮಾಡರ್ನಿಟಿ ಏನಿದೆ ಅದನ್ನೇ ಹೆಚ್ಚು ನಾವು ಬಳಸ್ತಾ ಇಲ್ಲ. ಆ ಮಾಡರ್ನಿಟಿಯಲ್ಲಿ ಕೂಡ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ತುಂಬಾ ಹೆಮ್ಮೆ ಅನಿಸ್ತದೆ. ಬಿಕಾಸ್ ನಾನು ಭಾರತದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಬಿಕಾಸ್ ಇಲ್ಲಿ ಒಂದೊಂದು ಸ್ಟೇಟಿಗೆ ಒಂದೊಂದು ಡಿಫ್ರೆಂಟ್ ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಲಿ ಒಂದೊಂದು ಡಿಫ್ರೆಂಟ್ ಇದಿರುತ್ತೆ. ಅದಕ್ಕೆ ನಾನು ದಕ್ಷಿಣ ಕನ್ನಡದಲ್ಲಿರೋದು. ಸೊ ಇಲ್ಲಿ ಕೆಲವು ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಕಂಬಳ ಆಗಿರ್ಬೋದು, ನಮ್ಮದು ಡ್ರೆಸ್ಸಿಂಗ್ ಸೆನ್ಸ್ ಇದೆಲ್ಲ ಡಿಫ್ರೆಂಟ್. ಇನ್ನೊಂದೊಂದು ಸ್ಟೇಟಿಗೆಲ್ಲ ಡಿಫ್ರೆಂಟ್ ಇರುತ್ತೆ. ಹಾಗೆ ಇನ್ನೊಂದು ಬೇರೆ ಬೇರೆ ಕಂಟ್ರಿಯವರು ಕೂಡ ನಮ್ಮದೇ ಕಲ್ಚರನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ.